ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಕಬಿನಿ ವ್ಯಾಪ್ತಿಯ ನಾಲೆಗಳಿಗೆ ತಕ್ಷಣ ನೀರರಿಸಬೇಕು, ಕೆರೆಕಟ್ಟೆಗಳಿಗೆ ತುಂಬಿಸಬೇಕು. ಜನ ಜಾನುವಾರುಗಳು ಮತ್ತು ಬರದಲ್ಲಿ ನೊಂದಿರತಕ್ಕಂಥ ರೈತರಿಗೆ ಅಲ್ಪ ಸ್ವಲ್ಪ ಬೆಳೆಯನ್ನು ಉಳಿಸಿಕೊಳ್ಳಲಿಕ್ಕೆ ಕಬ್ಬು, ಬಾಳೆ, ತೆಂಗು ಇತರೆ ಮತ್ತು ಅಂತರ್ಜಲ ವೃದ್ಧಿಗಾಗಿ ಯಾವುದೇ ನೀರಾವರಿ ಸಲಹಾ ಸಮಿತಿಯ ಸಭೆಯನ್ನು ಕಾಯ್ದೇನೆ ಡ್ಯಾಮ್ ತುಂಬಿದೆ, ತಕ್ಷಣ ನೀರು ಬಿಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಇದು. ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಅಲ್ಲದೆ ನಿಮ್ಮದೇ ಪಕ್ಷದ ಅಭ್ಯರ್ಥಿಯನ್ನ ಲೋಕಸಭೆಯಲ್ಲಿ ಗೆಲ್ಲಿಸಿದೀವಿ. ಮಂಡ್ಯದಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿ ಸೋತಿದ್ದಾರೆ, ಆದ್ರೂ ಎದುರ್ಕೊಂಡು ನೀರು ಬಿಟ್ಟಿದ್ದೀರಿ. ಬಿಸಿನಾಲೆ ನೀರು ಬಿಡಲಿಲ್ಲ ಮುಖ್ಯಮಂತ್ರಿಗಳೇ, ಯಾರು ಕೇಳಿಬಿಟ್ರಿ? ನೀವು ಚರ್ಚೆ ಮಾಡ್ತಾ ಇದ್ರಿ 8ನೇ ತಾರೀಕಿಗೆ ನೀರು ಬಿಡ್ತೀವಿ ಅಂತ ಹೇಳಿ. ಮೈಸೂರು ಚಾಮರಾಜನಗರ ಜನ ನಿಮ್ಗೆ ಮತ ಹಾಕಿಲ್ವಾ? ನಿಮ್ಗೆ ನಾಚಿಕೆ ಆಗಬೇಕು. ಮೊದಲು ಡ್ಯಾಮ್ ತುಂಬಿದೆ. ಏನು ಈ ಡ್ಯಾಮ್ ಕಬಿನಿ ಡ್ಯಾಮ್ ಅನ್ನ ತಮಿಳುನಾಡಿಗೆ ನೀರು ಬಿಡ್ಲಿಕ್ಕೆ ಟ್ಯಾಂಕರ್ ಅಂತ ಬಳಸ್ಕೊತಾ ಇದ್ದೀರಾ? ನಾವು ಕೇಳ್ತಾ ಇದೀವಿ, ನಾಲೆಗಳಿಗೆ ಮೊದಲು ನೀರು ಹರಿಸಿ, ಕೆರೆ ಕಟ್ಟೆಗಳಿಗೆ ತುಂಬಿಸಿ. ಏನು ಕಳೆದ ಸಾಲ ಆಗಿರ್ತಕ್ಕಂಥ ಬರದ ಛಾಯೆಯನ್ನು ಮೂಡಿಸ್ರಲ್ಲ ನೀವು. ಕಬಿನಿ ಡ್ಯಾಮ್ ಅಲ್ಲಿ ನೀರಿದ್ರು ಕೂಡ ತಮಿಳುನಾಡು ಗುಲಾಮಗಿರಿ ಮಾಡಿ, ಅದನ್ನ ನಾವು ಕೇಳ್ತಾ ಇಲ್ಲ. ತಕ್ಷಣ ಕಬಿನಿ ನಾಲೆ ವ್ಯಾಪ್ತಿಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕು, ನಾಲೆಗಳಿಗೆ ನೀರು ಹರಿಸಬೇಕು, ಅಂತರ್ಜಲ ವೃದ್ಧಿಗೆ ಕ್ರಮ ವಹಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಮತ್ತು ಅಧಿಕಾರಿಗಳನ್ನ ಗ್ರಾಮೀಣ ಬಾಯ್ಕೆ ಬಿಡಲ್ಲ. ಮುಂದೆ ನಿಮ್ಗೆಲ್ಲ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಇವತ್ತು ಎಚ್ಚರಿಕೆ ಕೊಡಲಿಕ್ಕೆ ಸಾಂಕೇತಿಕವಾಗಿ ಕಾಡಾ ಕಚೇರಿ ಮುಂದೆ ಪ್ರತಿಭಟಿಸಿ ಒತ್ತಾಯ ಪತ್ರ ಸಲ್ಲಿಸ್ತಾ ಇದ್ದೇವೆ. ಇನ್ನು 2-3-4 ದಿನ ಕಾದು ನೋಡ್ತೇವೆ. ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಉಗ್ರ ರೀತಿ ಕಾಡಾ ಕಚೇರಿ ಮತ್ತು ಡ್ಯಾಮ್ ಅನ್ನು ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ.